ನಮಸ್ಕಾರ. ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ರಾಜ್ಯದ ಹಲವೆಡೆ ಮಳೆಯ ಕೊರತೆ, ರೈತರು ನೀರಿಗಾಗಿ ಪರದಾಟ, ಕೆಆರ್ಎಸ್ ಜಲಾಶಯದಲ್ಲೂ ನೀರಿನ ಮಟ್ಟ ಕುಸಿತ. ಇಂತಹ ಸಂಕಷ್ಟದ ನಡುವೆ ಬೆಂಗಳೂರಿನ ಜನರಿಗೆ ಜೀವನಾಡಿಯಾಗಿರುವ ಕಾವೇರಿ ಕುಡಿಯುವ ನೀರು ಸಾವಿರಾರು ಲೀಟರ್ಗಳಷ್ಟು ಮೋರಿಗೆ ಹರಿದು ವ್ಯರ್ಥವಾಗುತ್ತಿರುವ ದೃಶ್ಯ ತಲಘಟ್ಟಪುರದಲ್ಲಿ ಕಂಡು ಬಂದಿದೆ. ಒಂದು ತಿಂಗಳು ನೀರಿನ ಬಿಲ್ ಬಾಕಿ ಉಳಿದರೆ ಸಂಪರ್ಕ ಕಡಿತ ಮಾಡುವ ಅಧಿಕಾರಿಗಳು ಅಮೂಲ್ಯ ಕುಡಿಯುವ ನೀರು ಹೀಗೆ ಪೋಲಾಗುತ್ತಿರುವಾಗ ಎಲ್ಲಿದ್ದಾರೆ? ಇದು ಬಿಡಬ್ಲ್ಯೂಎಸ್ಎಸ್ಬಿ ಅವರ ನಿರ್ಲಕ್ಷ್ಯವೇ ಅಥವಾ ವ್ಯವಸ್ಥೆಯ ವೈಫಲ್ಯವೇ? ಈ ಕುರಿತು ಇಲ್ಲಿದೆ ಸಂಪೂರ್ಣ ವರದಿ. ಇದು ಬೆಂಗಳೂರಿನ ತಲಘಟ್ಟಪುರ ನೈಸ್ ರಸ್ತೆ ಸೇತುವೆ ಕೆಳಗಿನ ದೃಶ್ಯ. ಇಲ್ಲಿ ಹರಿಯುತ್ತಿರುವುದು ಮಳೆ ನೀರಲ್ಲ, ಚರಂಡಿ ನೀರಲ್ಲ. ಬೆಂಗಳೂರಿನ ಲಕ್ಷಾಂತರ ಜನರು ಕುಡಿಯುವ ಕಾವೇರಿ ನೀರು. ಸಾವಿರಾರು ಲೀಟರ್ ಅಮೂಲ್ಯ ಕುಡಿಯುವ ನೀರು ಯಾರೋ ಒಬ್ಬರ ದಾಹವನ್ನು ತಣಿಸದೆ ನೇರವಾಗಿ ಮೋರಿಯ ಪಾಲಾಗುತ್ತಿದೆ. ಒಂದೆಡೆ ರಾಜ್ಯದ ಹಲವು ಭಾಗಗಳಲ್ಲಿ ನೀರಿಗಾಗಿ ಜನರು ಪರದಾಡುತ್ತಿದ್ದಾರೆ. ಇನ್ನೊಂದೆಡೆ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ 2 ದಿನಕ್ಕೊಮ್ಮೆ ಮಾತ್ರ ನೀರು ಸರಬರಾಜು ಮಾಡಲಾಗುತ್ತಿದೆ. ಆದರೆ ಇಂತಹ ನೀರಿನ ಅಭಾವದ ನಡುವೆ ಕುಡಿಯುವ ನೀರು ಪೋಲಾಗುತ್ತಿರುವಾಗ ಬಿಡಬ್ಲ್ಯೂಎಸ್ಎಸ್ಬಿಯವರು ಏಕೆ ಮೌನವಾಗಿದ್ದಾರೆ? ಕಾವೇರಿ ಯೋಜನೆಯ ನಿರ್ವಹಣೆಗೆ ಸಾವಿರಾರು ಸಿಬ್ಬಂದಿ ಇದ್ದರೂ ಅಮೂಲ್ಯ ನೀರು ಹೀಗೆ ವ್ಯರ್ಥವಾಗುತ್ತಿರುವುದು ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಅಮೂಲ್ಯ ಕಾವೇರಿ ನೀರು ವ್ಯರ್ಥವಾಗದಂತೆ ಶಾಶ್ವತ ಕ್ರಮ ಕೈಗೊಳ್ಳಬೇಕಿದೆ. ಏಕೆಂದರೆ ಒಂದು ಹನಿ ನೀರು ಉಳಿಸಿದರೆ ಒಂದು ಜೀವ ಉಳಿಸಿದಂತೆಯೇ. ನೋಡಿ, ಇದು ಪೈಪ್ಲೈನ್ ರಸ್ತೆ, ನೈಸ್ ರೋಡ್ ಬ್ರಿಡ್ಜ್ ಕೆಳಗಡೆ ಬರುವಂಥ ರಸ್ತೆಯಲ್ಲಿ ನಮ್ಮ ಕಾವೇರಿ ಪೈಪು, ಯಾವುದು ನಮ್ಮ ಬೆಂಗಳೂರಿನ ಜೀವನಾಡಿ ಕಾವೇರಿ ಪೈಪು ನೀರಿನಿಂದ ನೀರು ಹರಿದೋಗ್ತಾ ಇದೆ. ಇದನ್ನು ನಮ್ಮ BWSSB ಅವ್ರಿಗೆ ಯಾರ ಗಮನಕ್ಕೂ ಬಂದಿಲ್ಲ. ಇದು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಈ ನೀರು ತುಂಬ ದಿವಸದಿಂದ ನೀರು ಹೋಗ್ತಾ ಇದೆ. ಈ ನೀರು ಪೋಲಾಗ್ತಾ ಇದೆ. ಇದು ಯಾರಿಗೂ ಯೂಸ್ ಆಗ್ತಾ ಇಲ್ಲ. ಈ ನೀರನ್ನ ಕಾಪಾಡ್ಕೊಳ್ಳೋವಂಥದ್ದು ನಮ್ಮ ಎಲ್ಲರ ಜವಾಬ್ದಾರಿ. ದಯವಿಟ್ಟು ಈ ನೀರನ್ನ BWSSB ಯಾರು ಇನ್ಚಾರ್ಜ್ ಇದ್ದೀರಿ, ದಯವಿಟ್ಟು ನಿರ್ಲಕ್ಷ್ಯ ತೋರದೆ ಈ ನೀರನ್ನ ಕಾಪಾಡಬೇಕು. ಇಲ್ಲ ಅಂತಂದರೆ ನಮ್ಮ ಬೆಂಗಳೂರಿಗೆ ಆಲ್ರೆಡಿ ಮಳೆ, ನಮ್ಮ KRS ನೀರು ಖಾಲಿ ಆಗಿದೆ. ನೀರು ಆಲ್ರೆಡಿ ಎಷ್ಟು ತುಂಬ ಫೋಲ್ ಆಗ್ತಾ ಇದೆ. ಈ ಫೋಲ್ ಆಗೋದನ್ನು ತಡೆಗಟ್ಟಲಿಲ್ಲ ಅಂತಂದರೆ ನಿಜವಾಗ್ಲೂ ನಮ್ಮ ಯಾರು ಅಧಿಕಾರಿಗಳಿದ್ದೀರಿ ಅವರ ಗಮನಕ್ಕೆ ತರ್ತಾ ಇದ್ದೀನಿ. ಇದು ಕಾವೇರಿ ವಾಟ್ರು, ನಮ್ಮ ಪೈಪ್ಲೈನ್ನ ನೀರು ಲೀಕಾಗಿ ಹೋಗ್ತಾ ಇದೆ, ಇಲ್ಲಿ ಹರಿದೋಗ್ತಾ ಇದೆ. ಯಾವುದಕ್ಕೂ ಇದು ಯೂಸ್ ಆಗಲ್ಲ. ಈ ನೀರನ್ನ ದಯವಿಟ್ಟು ಸರಿಪಡಿಸಿ. ಇದು ಅಡ್ರೆಸ್ ಬಂದು ನಿಮಗೆ ನೈಸ್ ರೋಡ್ ಬ್ರಿಡ್ಜ್ ಕೆಳಗಡೆ ಬರುತ್ತೆ. ಇದು ಪೈಪ್ಲೈನು ನೈಸ್ ರೋಡ್ ಬ್ರಿಡ್ಜ್ ಕೆಳಗಡೆ ಬರುವಂಥ ಪೈಪ್ಲೈನ್ ಇದು. ಈ ಪೈಪ್ಲೈನ್ ಕೆಳಗಡೆ ಸಮುದ್ರ ಹೇಗಿದೆಯೋ ಹಾಗಾಗಿದೆ ಇಲ್ಲಿ ನೀರು. ಹಾಗೆ ದಯವಿಟ್ಟು ಇದ್ರ ಬಗ್ಗೆ ಕಾಳಜಿ ವಹಿಸಿ ನೀರನ್ನ ತಡೆಗಟ್ಟಬೇಕು ಅನ್ನೋದೇ ನಮ್ಮ ಉದ್ದೇಶ. ತಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದರೆ
ರಸ್ತೆ ಎಲ್ಲ ಸಮುದ್ರದಂತಾಗಿದೆ. ದಯವಿಟ್ಟು ಇದು ಮಳೆಯ ನೀರಲ್ಲ, ನಮ್ಮ ಜೀವನಾಡಿ ಕಾವೇರಿ ಮಾತೆಯ ನೀರಿದು. ಕಾವೇರಿ ನೀರು ನೋಡಿ ಎಷ್ಟು ಫಾಲ್ ಆಗ್ತಾ ಇದೆ. ನಮ್ಮಲ್ಲಿ ಒಂದು ಹನಿಗೂ ನೀರಿಗೆ ಬಿಲ್ ಹಾಕ್ತಾರೆ. ಬಿಲ್ ಕಟ್ಟಲಿಲ್ಲ ಅಂತಂದರೆ ಮೀಟ್ರ್ ಕಟ್ ಮಾಡ್ತಾರೆ. ನೋಡಿ ಇಲ್ಲಿ ಎಷ್ಟು ನೀರು ಫಾಲ್ ಆಗ್ತಾ ಇದೆ ನೋಡಿ. ಇದು ನೈಸ್ ರೋಡ್ ಬ್ರಿಡ್ಜ್ ಕೆಳಗಡೆ, ಇದು ನೈಸ್ ರೋಡ್ ಇದೆಯಲ್ಲ ಆ ಬ್ರಿಡ್ಜ್ ಕೆಳಗಡೆ ಪೈಪ್ಲೈನ್ ರಸ್ತೆ ಇದು. ಇಲ್ಲೂ ಹರಿದೋಗ್ತಾ ಇದೆ. ಎರಡೂ ಕಡೆನೂ ಹರಿದು ಹೋಗ್ತಾ ಇದೆ. ಇದು ಪೈಪ್ ಲೈನ್, ಇದು ನೋಡಿ ಪೈಪ್ ಇದೆ ಅಲ್ಲಿ. ಇದು ಪೈಪ್ ಲೈನ್ ಪಕ್ಕದಲ್ಲಿ ಇದು ವಾಲ್. ಇದು ಈ ವಾಲಿಂದ ನೀರು ಹೋಗ್ತಾ ಇರೋವಂಥದ್ದು. ಸಮುದ್ರದ ನೀರು ಹೋಗುತ್ತಲ್ಲ ಆ ಥರ ನೀರು ಇರ್ತಾ ಇದೆ. ನೋಡಿ ಎಷ್ಟು ಹೋಗ್ತಾ ಇದೆ ಕಾವೇರಿ ನೀರು. ವರದಿ ಫುಲ್ ಹೋಗ್ತಾನೆ ಇದೆ. ಇದು ಮಳೆಯ ನೀರಲ್ಲ, ನಾವು ದಿನನಿತ್ಯ ಕುಡಿತೀವಲ್ಲ ಆ ನೀರಿದು.